ಎಳೆಯರ ರಾಮಾಯಣದ ಮೊದಲನೇ ಅಧ್ಯಾಯ ಪುತ್ರ ಕಾಮೇಷ್ಟಿ ಕರುಣಿಸಿದ ಸುಪುತ್ರರು. ಉಪ ಅಧ್ಯಾಯ ಕೌಶಿಕ ಬ್ರಹ್ಮರ್ಷಿಯಾದ. ಆನಂತರ ಕೌಶಿಕನು ತನ್ನ ಮೂಲ ಉದ್ದೇಶವಾಗಿದ್ದ ಬ್ರಹ್ಮರ್ಷಿ ಪದವಿ ಪಡೆಯುವ ಸಲುವಾಗಿ ಮತ್ತಷ್ಟು ಉಗ್ರವಾದ ತಪಸ್ಸನ್ನು ಮಾಡತೊಡಗಿದನು. ದೀರ್ಘವಾದ ಅವನ ತಪಸ್ಸಿನಿಂದ ಸಂತುಷ್ಟರಾದ ಬ್ರಹ್ಮಾದಿ ದೇವತೆಗಳು ಅವನಿಗೆ ಋಷಿ ಪದವಿಯನ್ನು ದಯಪಾಲಿಸಿದರು. ಆದರೆ ಕೌಶಿಕನ ಮನಸ್ಸಿಗೆ ತೃಪ್ತಿಯಾಗಲಿಲ್ಲ. ಅವನು ಮತ್ತೆ ಘೋರವಾದ ತಪಸ್ಸಿಗೆ ತೊಡಗಿದನು. ಕೌಶಿಕ ತಪಸ್ಸಿಗೆ ಆರಂಭಿಸಿದರೆ ದೇವತೆಗಳಿಗೆ ಹೆದರಿಕೆ, ತಮಗೆ ಮತ್ತೆ ತೊಂದರೆಯಾಗಬಹುದೆಂದು ಭಯ ಅವರಿಗೆ. ಹೇಗಾದರೂ ಸರಿ ಕೌಶಿಕನ ತಪಸ್ಸು ನಿಲ್ಲಿಸುವಂತೆ ಮಾಡಬೇಕೆಂದು ಯೋಚಿಸಿದರು. ಮೇನಕೆ ಎಂಬ ಸುಂದರ ಅಪ್ಸರೆಯನ್ನು ಕೌಶಿಕ ತಪಸ್ಸು ಮಾಡುತ್ತಿದ್ದ ಸ್ಥಳಕ್ಕೆ ಕಳುಹಿಸಿದರು. ಮೇನಕೆ ಪುಷ್ಕರ ತೀರ್ಥಕ್ಕೆ ಬಂದಳು. ತಪಸ್ಸು ಮಾಡುತ್ತಿದ್ದ ಕೌಶಿಕನ ಮುಂದೆ ಮನೋಹರವಾಗಿ ನರ್ತನ ಮಾಡ ಪ್ರಾರಂಭಿಸಿದಳು. ಅವಳ ಗೆಜ್ಜೆಯ ಇಂಪಾದ ಧ್ವನಿ ಕೇಳಿ ಕೌಶಿಕ ಕಣ್ಣು ಬಿಟ್ಟ. ಎದುರಿಗೆ ನರ್ತಿಸುತ್ತಿದ್ದ ಮೇನಕೆಯನ್ನು ನೋಡಿದ. ಅವಳು ಸೌಂದರ್ಯವನ್ನು ಕಂಡು ಬೆರಗಾದ. ಅವಳನ್ನು ಪ್ರೀತಿಸಿದ. ನನ್ನೊಡನೆ ಸಂಸಾರ ಮಾಡು ಬಾ ಎಂದು ಆಹ್ವಾನಿಸಿದ. ಅವಳು ಒಪ್ಪಿ ಅವನೊಡನೆ ಸಂಸಾರ ಹೂಡಿದಳು. ಹೀಗೆ 10 ವರ್ಷಗಳು ಕಳೆದು ಹೋದವು. ಅಷ್ಟರಲ್ಲಿ ಮೇನಕೆಯು ಒಂದು ಹೆಣ್ಣು ಮಗುವಿಗೆ ಜನ್ಮವಿತ್ತಳು. ಆ ಮಗುವೆ ಶಕುಂತಲೆ. ಮುಂದೆ ದುಷ್ಯಂತನನ್ನು ಮದುವೆಯಾಗಿ ಭರತನಿಗೆ ಜನ್ಮವಿತ್ತವಳು. ಕೌಶಿಕನಿಗೆ ಜ್ಞಾನೋದಯವಾಯಿತು. ಅಯ್ಯೋ, ಕಾಮಪರವಶನಾಗಿ ತಪಸ್ಸನ್ನೇ ಮರೆತನಲ್ಲ ಎಂದು ದುಃಖಿಸಿದನು. ಪಕ್ಕದಲ್ಲಿ ಹೆದರಿ ನಿಂತಿದ್ದ ಮೇನಕೆಯನ್ನು ಮೃದು ಮಾತುಗಳ ಸಂತೈಸಿ ಕಳುಹಿಸಿಕೊಟ್ಟನು. ನಂತರ ಉತ್ತರ ದಿಕ್ಕಿನಲ್ಲಿರುವ ಹಿಮಾಲಯ ಪರ್ವತದ ಕಡೆಗೆ ಹೊರಟನು. ಹಿಮಾಲಯದ ಬಳಿ ಕೌಶಿಕಿ ನದಿಯ ತೀರದಲ್ಲಿ ಕುಳಿತು ಕೌಶಿಕನು ದಾರುಣವಾದ ತಪಸ್ಸನ್ನು ಪ್ರಾರಂಭಿಸಿದನು. ಅವನ ದೀರ್ಘ ತಪಸ್ಸಿಗೆ ಸಂತಸಗೊಂಡ ಬ್ರಹ್ಮದೇವರು ಋಷಿಗಳಿಗೆ ಮುಖ್ಯನಾದ ಮಹರ್ಷಿ ಪದವಿಯನ್ನು ಅನುಗ್ರಹಿಸಿದರು. ಆದರೆ ಕೌಶಿಕನು ತೃಪ್ತನಾಗದೆ ತನ್ನ ತಪಸ್ಸನ್ನು ಮತ್ತೆ ಮುಂದುವರೆಸಿದನು. 2 ಕೈಗಳನ್ನು ಮೇಲೆತ್ತಿ ನಿಂತನು. ಗಾಳಿಯೇ ಅವನ ಆಹಾರವಾಯಿತು. ಬೇಸಿಗೆಯ ಸುಡು ಬಿಸಿಲು, ಮಳೆಗಾಲದ ಧಾರಾಕಾರವಾದ ವರ್ಷ, ಚಳಿಗಾಲದ ಗದಗುಟ್ಟಿ ನಡಗಿಸುವ ಚಳಿ ಯಾವುದೂ ಅವನ ತಪಸ್ಸನ್ನು ಕುಂದಿಸಲಿಲ್ಲ. ಕೌಶಿಕನ ಈ ಘೋರ ತಪಸ್ಸಿನಿಂದ ಭೀತರಾದ ದೇವತೆಗಳು ರಂಭೆ ಎಂಬ ಮತ್ತೊಬ್ಬ ಸುಂದರ ಅಪ್ಸರೆಯನ್ನು ಅವನ ಬಳಿಗೆ ಕಳುಹಿಸಿದರು. ಆದರೆ ಕಾಮ ಮೋಹಗಳನ್ನು ಗೆದ್ದು ಜಿತೇಂದ್ರಿಯನಾಗಿದ್ದ ಕೌಶಿಕನು ರಂಭೆಯ ಕಡೆಗೆ ಕಿರುಗಣ್ಣನ್ನು ಸಹ ತಿರುಗಿಸಲಿಲ್ಲ. ತನ್ನ ತಪಸ್ಸನ್ನು ಕೆಡಿಸುವ ಯತ್ನ ಮಾಡಿದ ರಂಭೆಗೆ ಕಲ್ಲಾಗುವಂತೆ ಶಾಪ ಕೊಟ್ಟ. ಅವನು ತನ್ನ ಸಾಧನೆಯನ್ನು ಉಗ್ರಗೊಳಿಸಿದ. ಮೌನವ್ರತವನ್ನು ತಾಳಿದ. ಆಹಾರ ನಿದ್ರೆಗಳನ್ನು ಬಿಟ್ಟ. ಮರದ ಕೊರಡಿನಂತೆ ನಿಶ್ಚಲವಾಗಿ ಎದ್ದು ಬಿಟ್ಟ. ಕೊನೆಗೆ ಅವನ ತಪಸ್ಸು ಇನ್ನೂ ಘೋರವಾಯಿತು. ಅವನ ತಲೆಯಿಂದ ಹೊಗೆ ಹೊರಟಿತು. ಆ ಮಹಾಜ್ವಾಲೆಯಿಂದ ಇಡೀ ಲೋಕವೇ ತಲ್ಲಣಗೊಂಡಿತು. ಆಗ ದೇವತೆಗಳೆಲ್ಲ ಬ್ರಹ್ಮದೇವರ ಬಳಿಗೆ ಹೋದರು. ದೇವ, ಕೌಶಿಕನ ಇಚ್ಛೆಯನ್ನು ಈಡೇರಿಸಬೇಕು ಎಂದರು. ಬ್ರಹ್ಮದೇವರು ಕೌಶಿಕನ ಬಳಿಗೆ ಬಂದರು. ಮೃದುವಾಗಿ, ಬ್ರಹ್ಮರ್ಷಿ, ನಿನ್ನ ಅಸಾಧಾರಣ ತಪಸ್ಸಿನಿಂದ ಪ್ರೀತರಾಗಿದ್ದೇವೆ ಎಂದರು. ಬ್ರಹ್ಮದೇವರಿಂದಲೇ ಬ್ರಹ್ಮರ್ಷಿ ಎನಿಸಿಕೊಂಡ ಕೌಶಿಕನಿಗೆ ತುಂಬ ಸಂತೋಷವಾಯಿತು. ಆದರೆ ವಶಿಷ್ಠರಿಂದಲೂ ಬ್ರಹ್ಮರ್ಷಿ ಎನಿಸಿಕೊಳ್ಳಬೇಕೆಂಬುದು ಅವನ ಆಸೆ. ತನ್ನ ಅಪೇಕ್ಷೆಯನ್ನು ಬ್ರಹ್ಮದೇವರ ಬಳಿಗೆ ಹೇಳಿಕೊಂಡ. ಬ್ರಹ್ಮದೇವರು ನಸುನಕ್ಕು ವಶಿಷ್ಠರನ್ನು ಕರೆಸಿದರು. ವಶಿಷ್ಠರು, ಕೌಶಿಕ, ನೀನು ಬ್ರಹ್ಮರ್ಷಿಯಾದೆ ಎಂದು ಹೇಳಿ ಸ್ನೇಹದಿಂದ ಅವನನ್ನು ಅಪ್ಪಿಕೊಂಡರು. ಕೌಶಿಕ ಅಂದಿನಿಂದ ವಿಶ್ವಾಮಿತ್ರನಾದ. ದಶರಥನ ಆಸ್ಥಾನಕ್ಕೆ ಬಂದ ಮಹರ್ಷಿಯ ಕಥೆ ಇದು.